ಚಿಕ್ಕೋಡಿಯಲ್ಲಿ ಲವ್ ಜಿಹಾದ್ ನಡೆದಿದೆ ಅನ್ನೋ ಆರೋಪ ಕೇಳೋಕ್ ಸಿಗ್ತಿದೆ. ಅದರಲ್ಲೂ ಅಪ್ರಾಪ್ತ ಹುಡುಗಿ ಪಿಯುಸಿ ಓದುವ ವಿದ್ಯಾರ್ಥಿನಿಯನ್ನ ಬ್ರೈನ್ ವಾಶ್ ಮಾಡಿ ಮುಸ್ಲಿಂ ಸಮುದಾಯದ ಸಾಹಿಲ್ ಅನ್ನೋ ವ್ಯಕ್ತಿಯೋರ್ವ ಪ್ರೇಮ ಪಾಶಕ್ಕೆ ಬೀಳಿಸಿಕೊಳ್ಳೋ ಪ್ರಯತ್ನ ಮಾಡಿದ್ದ. ಇದು ಲವ್ ಜಿಹಾದ್ ಪ್ರಕರಣ ಅನ್ನೋ ಆರೋಪ ಕೇಳೋಕ್ ಸಿಗ್ತಾ ಇದೆ. ಅಪ್ರಾಪ್ತೆಗೆ ಲವ್ ಜಿಹಾದ್ ಖೆಡ್ಡಕ್ಕೆ ಬೀಳಿಸಿಕೊಳ್ಳೋ ಪ್ರಯತ್ನ ಆಗಿದೆಯಂತೆ. ಪ್ರೀತಿ ಹೆಸರಲ್ಲಿ ದಾಳ ಉರುಳಿಸಿದ್ದ ಸಾಹಿಲ್. ಚಿಕ್ಕೋಡಿಯ ಸಾಹಿಲ್ನನ್ನ ವಶಕ್ಕೆ ಪಡೆದಿದ್ದಾರೆ ಸದ್ಯಕ್ಕೆ ಪೊಲೀಸ್. ದ್ವಿತೀಯ ಪಿಯುಸಿ ವಿದ್ಯಾರ್ಥಿನಿಗೆ ಪ್ರೇಮ ಪಾಶದಲ್ಲಿ ಬೀಳಿಸಿಕೊಳ್ಳೋ ಪ್ರಯತ್ನವನ್ನ ಈತ ಮಾಡಿದ್ದ ಅಂತ ಹೇಳಲಾಗ್ತಾ ಇದೆ. ಅಪ್ರಾಪ್ತೆಗೆ ಲವ್ ಜಿಹಾದ್ ಖೆಡ್ಡಕ್ಕೆ ತೋಡಿದ ಕಿರಾತಕನನ್ನ ಸದ್ಯಕ್ಕೆ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಪೋಷಕರ ದೂರಿನ ಅನ್ವಯ ಅಥಣಿ ಪೊಲೀಸರು ಕಾರ್ಯಾಚರಣೆ ನಡೆಸಿದ್ದಾರೆ. ಬೆಂಗಳೂರಿನಲ್ಲಿ ಮತಾಂತರಿ ಸಾಹಿಲ್ ಹಾಗೆ ಯುವತಿಯನ್ನ ವಶಕ್ಕೆ ಪಡೆದಿದ್ದಾರೆ. ಲವ್ ಜಿಹಾದ್ ಯತ್ನಕ್ಕೆ ಬ್ರೇಕ್ ಹಾಕಿದ್ದಾರೆ ಅಥಣಿ ಪೊಲೀಸರು. ಡೀಟೇಲ್ಸ್ ಒಂದಿಗೆ ನಮ್ಮ ಪ್ರತಿನಿಧಿ ಸಂಜು ಅರ್ಬಾವಿ ನೇರ ಸಂಪರ್ಕದಲ್ಲಿದ್ದಾರೆ. ಸಂಜು, ಲವ್ ಜಿಹಾದ್ ಪ್ರಕರಣ ಅಂತ ಹೇಳಿ ಪೋಷಕರು ದೂರು ನೀಡಿದ ಅನ್ವಯ ಇದೀಗ ಯುವತಿಯನ್ನ ಕೂಡ ರಕ್ಷಣೆ ಮಾಡಲಾಗಿರೋದು. ಏನಿದೆ ಡೀಟೇಲ್ಸ್ ಪ್ರಕರಣದ ಬಗ್ಗೆ? ಸ್ಮಿತಾ, ಹೌದು. ಏನಂತಂದ್ರೆ ಅಥಣಿಯಲ್ಲಿ ಒಂದು ಲವ್ ಜಿಹಾದ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಒಂದು ಆರೋಪವನ್ನು ಸಹ ಕೇಳಿ ಬರ್ತಾ ಇರುವಂತದ್ದು. ಅಂತಂದ್ರೆ ಏನು, ದ್ವಿತೀಯ ಪಿಯುಸಿಯಲ್ಲಿ ವ್ಯಾಸಂಗ ಮಾಡ್ತಾ ಇದ್ದಂತಹ ಓರ್ವ ಹಿಂದೂ ಯುವತಿಯನ್ನ ಓರ್ವ ಮುಸ್ಲಿಂ ಯುವಕ ಆಕೆಯನ್ನ ತಲೆಯನ್ನ ಕೆಡಿಸಿ ಆಕೆಗೆ ಕೆಲವೊಂದಿಷ್ಟು ವಿಚಾರಗಳನ್ನ ಹೇಳಿ ಮುಂದಿನ ದಿನಮಾನಗಳಲ್ಲಿ ಇಡೀ ದೇಶ, ಭಾರತ ದೇಶ ಸಂಪೂರ್ಣವಾಗಿ ಮುಸ್ಲಿಂ ರಾಷ್ಟ್ರವಾಗಿ ಪರಿವರ್ತನೆಗೊಳ್ಳಲಿದೆ. ಹೀಗಾಗಿ ನೀನು ನಮ್ಮ ಹಿಂದೂ ಧರ್ಮವನ್ನ ಬಿಟ್ಟ ನೀನು ಮುಸ್ಲಿಂ ಧರ್ಮಕ್ಕೆ ಮತಾಂತರಗೊಂಡು ಮುಸ್ಲಿಂ ಧರ್ಮದಲ್ಲಿ ಏನಾದ್ರೂ ನೀನು ಮುಂದುವರೆದದ್ದೇ ಆದ್ರೆ ನಿನಗೆ ಏನು ಅಂತಂದ್ರೆ ನಾನು ಚೆನ್ನಾಗಿ ನೋಡ್ಕೊಳ್ತೀನಿ ನನ್ನ ಲೈಫ್ ನಲ್ಲಿ, ಈ ರೀತಿಯಾದಂತ ಕೆಲವೊಂದಿಷ್ಟು ವಿಚಾರಗಳನ್ನ ಸ್ಮಿತಾ ಹೇಳಿರುವಂತದ್ದು. ಈ ಎಲ್ಲ ವಿಚಾರಗಳಂತಂದ್ರೇನು, ಸಾಹಿಲ್ ಏನಿದ್ದ, ಸಾಹಿಲ್ನ ಸ್ನೇಹಿತನೊಂದಿಗೆ ಆಕೆಯ ಏನು ಗೆಳತಿಯರಿದ್ರು, ಆ ಗೆಳತಿಯರೊಂದಿಗೆ ಅಂತಂದ್ರೇನು ಸ್ವಲ್ಪ ಮಾಡ್ಕೊಂಡು ಅದಾದ ಬಳಿಕ ಆಕೆಯೊಂದಿಗೆ ಸ್ನೇಹ ಸಲುಗೆಯನ್ನ ಬೆಳೆಸ್ಕೊಂಡು ಅದಾದ ಬಳಿಕ ಆಕೆಯನ್ನ ಕೆಲವೊಂದಿಷ್ಟು ಮೈಂಡ್ ವಾಶ್ ಸಹ ಮಾಡುವಂತಹ ಕೆಲಸವೂ ಸಹ ಆಗಿ ಬರುತ್ತೆ. ಅದಾದ ಬಳಿಕ ಬೆಂಗಳೂರಿಗೆ ಸುತ್ತಾಡ್ಕೊಂಡ್ ಬರೋಣ ಅಂತ ಹೇಳಿ ಕರ್ಕೊಂಡ್ ಬಂದಂತ ಸಂದರ್ಭದಲ್ಲಿ ಸಾಹಿಲ್ ಏನೈತೆ ಆತನ ಕೆಲವೊಂದಿಷ್ಟು ವಾಟ್ಸಪ್ ಸಂದೇಶಗಳಾಗಿರ್ಬೋದು, ಇನ್ನುಳಿದ ಸಂದೇಶಗಳು ಸಹ ಪೋಷಕರಿಗೆ ಸಿಗುತ್ತೆ. ಪೋಷಕರಿಗೆ ಆ ವಾಟ್ಸಪ್ ಸಂದೇಶದಲ್ಲಿ ಸಹ ಆತ ಸ್ಪಷ್ಟವಾಗಿ ಉಲ್ಲೇಖ ಮಾಡಿರ್ತಾನೆ. ಅಂತಂದ್ರೆ ನೀನು ಆ ಮುಸ್ಲಿಂ ಧರ್ಮವನ್ನ ಬಿಟ್ಟು ಹಿಂದೂ ಧರ್ಮಕ್ಕೆ ಬಂದದ್ದೇ ಆದಲ್ಲಿ ನಾನು ನಿನ್ನ ಚೆನ್ನಾಗಿ ನೋಡ್ಕೊಳ್ತೀನಿ, ನಿನಗೆ ಯಾವುದೇ ರೀತಿಯಾದಂತಹ ತೊಂದರೆ ಬರೋದಕ್ಕೆ ನಾನು ಬಿಡಲ್ಲ ಎನ್ನುವಂತಹ ಮಾತುಗಳನ್ನ ಸಹ ಹೇಳಿರ್ತಾರೆ. ಅದಾದ ಬಳಿಕ ಅಪ್ರಾಪ್ತ ಯುವತಿಯೊಂದಿಗೆ ಸಾಹಿಲ್ ಏನ್ ಮಾಡಿರ್ತಾನೆ, ಬೆಂಗಳೂರಿಗೆ ಸಹ ಪ್ರಯಾಣ ಬೆಳೆಸಿರ್ತಾನೆ. ಏನು ಅಂತಂದ್ರೆ ಮನೆಯಲ್ಲಿ ಕಾಣೆಯಾದ ಬಳಿಕ ಸಾಹಿಲ್ನ ಏನು ಅಪ್ರಾಪ್ತ ಏನ್ ಪೋಷಕರು ಇರ್ತಾರೆ ಅವರು ಅಥಣಿ ಪೊಲೀಸ್ ಠಾಣೆಯಲ್ಲಿ ಒಂದು ಮಿಸ್ಸಿಂಗ್ ಕಂಪ್ಲೇಂಟ್ ಸಹ ನೀಡಿರ್ತಾರೆ. ಇದನ್ನ ಒಂದು ಪ್ರಕರಣವನ್ನ ಗಂಭೀರವಾಗಿ ತೆಗೆದುಕೊಂಡಂತಹ ಅಥಣಿ ಪೊಲೀಸರಾಗಿರ್ಬೋದು, ಬೆಳಗಾವಿ ಪೊಲೀಸರಾಗಿರ್ಬೋದು, ಸಿಪಿಐ ಸಂತೋಷ್ ಹಳ್ಳೂರ್ ಇವರ ಒಂದು ನೇತೃತ್ವದಲ್ಲಿ ಒಂದು ತಂಡವನ್ನ ಸಹ ರಚನೆ ಮಾಡ್ತಾರೆ. ಆ ತಂಡ ಏನು ಕಾರ್ಯಪ್ರವೃತ್ತರಾಗಿ ಬೆಂಗಳೂರಿಗೆ ಸಹ ತೆರಳಿ ಈಗ ಅಪ್ರಾಪ್ತೆ ಹಾಗೂ ಏನು ಆತ ಏನ್ ಸಾಹಿಲ್ ಇದ್ದಾನೆ ಅವರನ್ನ ವಶಕ್ಕೆ ಪಡೆದು ಈಗ ಬೆಳಗಾವಿ ಹತ್ತ ಕರೆದುಕೊಂಡು ಬರ್ತಾ ಇರುವಂತದ್ದು. ಸ್ಮಿತಾ, ಧನ್ಯವಾದ ಸಂಜು ಮಾಹಿತಿಗಾಗಿ. ಚಿಕ್ಕೋಡಿಯಲ್ಲಿ ಲವ್ ಜಿಹಾದ್ ನಡೆದಿದೆ ಅನ್ನೋ ಆರೋಪ ಕೇಳೋಕ್ ಸಿಗ್ತಿದೆ. ಅದರಲ್ಲೂ ಅಪ್ರಾಪ್ತ ಹುಡುಗಿ ಪಿಯುಸಿ ಓದುವ ವಿದ್ಯಾರ್ಥಿನಿಯನ್ನ ಬ್ರೈನ್ ವಾಶ್ ಮಾಡಿ ಮುಸ್ಲಿಂ ಸಮುದಾಯದ ಸಾಹಿಲ್ ಅನ್ನೋ ವ್ಯಕ್ತಿಯೋರ್ವ ಪ್ರೇಮ ಪಾಶಕ್ಕೆ ಬೀಳಿಸಿಕೊಳ್ಳೋ ಪ್ರಯತ್ನ ಮಾಡಿದ್ದ. ಇದು ಲವ್ ಜಿಹಾದ್ ಪ್ರಕರಣ ಅನ್ನೋ ಆರೋಪ ಕೇಳೋಕ್ ಸಿಗ್ತಾ ಇದೆ. ಅಪ್ರಾಪ್ತೆಗೆ ಲವ್ ಜಿಹಾದ್ ಖೆಡ್ಡಕ್ಕೆ ಬೀಳಿಸಿಕೊಳ್ಳೋ ಪ್ರಯತ್ನ ಆಗಿದೆಯಂತೆ. ಪ್ರೀತಿ ಹೆಸರಲ್ಲಿ ದಾಳ ಉರುಳಿಸಿದ್ದ ಸಾಹಿಲ್. ಚಿಕ್ಕೋಡಿಯ ಸಾಹಿಲ್ನನ್ನ ವಶಕ್ಕೆ ಪಡೆದಿದ್ದಾರೆ ಸದ್ಯಕ್ಕೆ ಪೊಲೀಸ್. ದ್ವಿತೀಯ ಪಿಯುಸಿ ವಿದ್ಯಾರ್ಥಿನಿಗೆ ಪ್ರೇಮ ಪಾಶದಲ್ಲಿ ಬೀಳಿಸಿಕೊಳ್ಳೋ ಪ್ರಯತ್ನವನ್ನ ಈತ ಮಾಡಿದ್ದ ಅಂತ ಹೇಳಲಾಗ್ತಾ ಇದೆ.
ಅಪ್ರಾಪ್ತೆಗೆ ಲವ್ ಜಿಹಾದ್ ಖೆಡ್ಡಕ್ಕೆ ತೋಡಿದ ಕಿರಾತಕನನ್ನ ಸದ್ಯಕ್ಕೆ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಪೋಷಕರ ದೂರಿನ ಅನ್ವಯ ಅಥಣಿ ಪೊಲೀಸರು ಕಾರ್ಯಾಚರಣೆ ನಡೆಸಿದ್ದಾರೆ. ಬೆಂಗಳೂರಿನಲ್ಲಿ ಮತಾಂತರಿ ಸಾಹಿಲ್ ಹಾಗೆ ಯುವತಿಯನ್ನ ವಶಕ್ಕೆ ಪಡೆದಿದ್ದಾರೆ. ಲವ್ ಜಿಹಾದ್ ಯತ್ನಕ್ಕೆ ಬ್ರೇಕ್ ಹಾಕಿದ್ದಾರೆ ಅಥಣಿ ಪೊಲೀಸರು. ಡೀಟೇಲ್ಸ್ ಒಂದಿಗೆ ನಮ್ಮ ಪ್ರತಿನಿಧಿ ಸಂಜು ಅರ್ಬಾವಿ ನೇರ ಸಂಪರ್ಕದಲ್ಲಿದ್ದಾರೆ. ಸಂಜು, ಲವ್ ಜಿಹಾದ್ ಪ್ರಕರಣ ಅಂತ ಹೇಳಿ ಪೋಷಕರು ದೂರು ನೀಡಿದ ಅನ್ವಯ ಇದೀಗ ಯುವತಿಯನ್ನ ಕೂಡ ರಕ್ಷಣೆ ಮಾಡಲಾಗಿರೋದು. ಏನಿದೆ ಡೀಟೇಲ್ಸ್ ಪ್ರಕರಣದ ಬಗ್ಗೆ? ಸ್ಮಿತಾ, ಹೌದು. ಏನಂತಂದ್ರೆ ಅಥಣಿಯಲ್ಲಿ ಒಂದು ಲವ್ ಜಿಹಾದ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಒಂದು ಆರೋಪವನ್ನ ಸಹ ಕೇಳಿ ಬರ್ತಾ ಇರುವಂತದ್ದು. ಅಂತಂದ್ರೆ ಏನು, ದ್ವಿತೀಯ ಪಿಯುಸಿಯಲ್ಲಿ ವ್ಯಾಸಂಗ ಮಾಡ್ತಾ ಇದ್ದಂತಹ ಓರ್ವ ಹಿಂದೂ ಯುವತಿಯನ್ನ ಓರ್ವ ಮುಸ್ಲಿಂ ಯುವಕ ಆಕೆಯನ್ನ ತಲೆಯನ್ನ ಕೆಡಿಸಿ ಆಕೆಗೆ ಕೆಲವೊಂದಿಷ್ಟು ವಿಚಾರಗಳನ್ನ ಹೇಳಿ ಮುಂದಿನ ದಿನಮಾನಗಳಲ್ಲಿ ಇಡೀ ದೇಶ, ಭಾರತ ದೇಶ ಸಂಪೂರ್ಣವಾಗಿ ಮುಸ್ಲಿಂ ರಾಷ್ಟ್ರವಾಗಿ ಪರಿವರ್ತನೆಗೊಳ್ಳಲಿದೆ. ಹೀಗಾಗಿ ನೀನು ನಮ್ಮ ಹಿಂದೂ ಧರ್ಮವನ್ನ ಬಿಟ್ಟ ನೀನು ಮುಸ್ಲಿಂ ಧರ್ಮಕ್ಕೆ ಮತಾಂತರಗೊಂಡು ಮುಸ್ಲಿಂ ಧರ್ಮದಲ್ಲಿ ಏನಾದ್ರೂ ನೀನು ಮುಂದುವರೆದದ್ದೇ ಆದ್ರೆ ನಿನಗೆ ಏನು ಅಂತಂದ್ರೆ ನಾನು ಚೆನ್ನಾಗಿ ನೋಡ್ಕೊಳ್ತೀನಿ ನನ್ನ ಲೈಫ್ ನಲ್ಲಿ, ಈ ರೀತಿಯಾದಂತ ಕೆಲವೊಂದಿಷ್ಟು ವಿಚಾರಗಳನ್ನ ಸ್ಮಿತಾ ಹೇಳಿರುವಂತದ್ದು. ಈ ಎಲ್ಲ ವಿಚಾರಗಳಂತಂದ್ರೆ ಏನು, ಸಾಹಿಲ್ ಏನಿದ್ದ, ಸಾಹಿಲ್ನ ಸ್ನೇಹಿತನೊಂದಿಗೆ ಆಕೆಯ ಏನು ಗೆಳತಿಯರಿದ್ರು, ಆ ಗೆಳತಿಯರೊಂದಿಗೆ ಅಂತಂದ್ರೇನು ಸ್ವಲ್ಪ ಮಾಡ್ಕೊಂಡು ಅದಾದ ಬಳಿಕ ಆಕೆಯೊಂದಿಗೆ ಸ್ನೇಹ ಸಲುಗೆಯನ್ನ ಬೆಳೆಸ್ಕೊಂಡು ಅದಾದ ಬಳಿಕ ಆಕೆಯನ್ನ ಕೆಲವೊಂದಿಷ್ಟು ಮೈಂಡ್ ವಾಶ್ ಸಹ ಮಾಡುವಂತಹ ಕೆಲಸವೂ ಸಹ ಆಗಿ ಬರುತ್ತೆ. ಅದಾದ ಬಳಿಕ ಬೆಂಗಳೂರಿಗೆ ಸುತ್ತಾಡ್ಕೊಂಡ್ ಬರೋಣ ಅಂತ ಹೇಳಿ ಕರ್ಕೊಂಡ್ ಬಂದಂತ ಸಂದರ್ಭದಲ್ಲಿ ಸಾಹಿಲ್ ಏನೈತೆ ಆತನ ಕೆಲವೊಂದಿಷ್ಟು ವಾಟ್ಸಪ್ ಸಂದೇಶಗಳಾಗಿರ್ಬೋದು, ಇನ್ನುಳಿದ ಸಂದೇಶಗಳು ಸಹ ಪೋಷಕರಿಗೆ ಸಿಗುತ್ತೆ. ಪೋಷಕರಿಗೆ ಆ ವಾಟ್ಸಪ್ ಸಂದೇಶದಲ್ಲಿ ಸಹ ಆತ ಸ್ಪಷ್ಟವಾಗಿ ಉಲ್ಲೇಖ ಮಾಡಿರ್ತಾನೆ. ಅಂತಂದ್ರೆ ನೀನು ಮುಸ್ಲಿಂ ಧರ್ಮವನ್ನ ಬಿಟ್ಟು ಹಿಂದೂ ಧರ್ಮಕ್ಕೆ ಬಂದದ್ದೇ ಆದಲ್ಲಿ ನಾನು ನಿನ್ನ ಚೆನ್ನಾಗಿ ನೋಡ್ಕೊಳ್ತೀನಿ, ನಿನಗೆ ಯಾವುದೇ ರೀತಿಯಾದಂತಹ ತೊಂದರೆ ಬರೋದಕ್ಕೆ ನಾನು ಬಿಡಲ್ಲ ಎನ್ನುವಂತಹ ಮಾತುಗಳನ್ನ ಸಹ ಹೇಳಿರ್ತಾರೆ. ಅದಾದ ಬಳಿಕ ಅಪ್ರಾಪ್ತ ಯುವತಿಯೊಂದಿಗೆ ಸಾಹಿಲ್ ಏನ್ ಮಾಡಿರ್ತಾನೆ, ಬೆಂಗಳೂರಿಗೆ ಸಹ ಪ್ರಯಾಣ ಬೆಳೆಸಿರ್ತಾನೆ. ಏನು ಅಂತಂದ್ರೆ ಮನೆಯಲ್ಲಿ ಕಾಣೆಯಾದ ಬಳಿಕ ಸಾಹಿಲ್ನ ಏನು ಅಪ್ರಾಪ್ತ ಏನ್ ಪೋಷಕರು ಇರ್ತಾರೆ ಅವರು ಅಥಣಿ ಪೊಲೀಸ್ ಠಾಣೆಯಲ್ಲಿ ಒಂದು ಮಿಸ್ಸಿಂಗ್ ಕಂಪ್ಲೇಂಟ್ ಸಹ ನೀಡಿರ್ತಾರೆ. ಇದನ್ನ ಒಂದು ಪ್ರಕರಣವನ್ನ ಗಂಭೀರವಾಗಿ ತೆಗೆದುಕೊಂಡಂತಹ ಅಥಣಿ ಪೊಲೀಸರಾಗಿರ್ಬೋದು, ಬೆಳಗಾವಿ ಪೊಲೀಸರಾಗಿರ್ಬೋದು, ಸಿಪಿಐ ಸಂತೋಷ್ ಹಳ್ಳೂರ್ ಇವರ ಒಂದು ನೇತೃತ್ವದಲ್ಲಿ ಒಂದು ತಂಡವನ್ನ ಸಹ ರಚನೆ ಮಾಡ್ತಾರೆ. ಆ ತಂಡ ಏನು ಕಾರ್ಯಪ್ರವೃತ್ತರಾಗಿ ಬೆಂಗಳೂರಿಗೆ ಸಹ ತೆರಳಿ ಈಗ ಅಪ್ರಾಪ್ತೆ ಹಾಗೂ ಏನು ಆತ ಏನ್ ಸಾಹಿಲ್ ಇದ್ದಾನೆ ಅವರನ್ನ ವಶಕ್ಕೆ ಪಡೆದು ಈಗ ಬೆಳಗಾವಿ ಹತ್ತ ಕರೆದುಕೊಂಡು ಬರ್ತಾ ಇರುವಂತದ್ದು. ಸ್ಮಿತಾ, ಧನ್ಯವಾದ ಸಂಜು ಮಾಹಿತಿಗಾಗಿ.